ಸಿಟಿ ರವಿ ಅವರನ್ನ ಬೆಳಗಾವಿಯಿಂದ ಬೆಂಗಳೂರಿಗೆ ಕರ್ಕೊಂಡು ಬರಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅವರನ್ನ ಹಾಜರುಪಡಿಸಲಾಗುತ್ತೆ. ಕೆಲವೇ ಕ್ಷಣದಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಆರಂಭ ಆಗಲಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಬಿವೈ ವಿಜಯೇಂದ್ರ ರಾಜ್ಯ ಬಿಜೆಪಿಯ ಅಧ್ಯಕ್ಷ, ವಿಪಕ್ಷ ನಾಯಕ ಆರ್ ಅಶೋಕ್ ಇವರಿಬ್ರು ಕೂಡ ಸಿಟಿ ರವಿ ಅವರ ಕಾರ್ ಹಿಂದೆನೆ ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಬೈ ರೋಡ್ ನಾವು ಅವರನ್ನ ಫಾಲೋ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಆರ್ ಅಶೋಕ್ ಆಗ್ಲೇ ಹೇಳಿದ್ರು. ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಬಿವೈ ವಿಜಯೇಂದ್ರ ಹಾಗೆಯೇ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಟಿ ರವಿ ಅವರ ಜೊತೆಗೇನೆ ಅಂದ್ರೆ ಅವರ ಕಾರ್ನ ಹಿಂದೆನೆ ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಬಿಜೆಪಿ ನಾಯಕರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು ಸಿಟಿ ರವಿ ಅವರ ಬಂಧನಕ್ಕೆ. ಬೆಳಗಾವಿಯ 5ನೇ ಜೆಎಂಎಫ್ಸಿ ಕೋರ್ಟ್ಗೂ ಕೂಡ ಅವರು ಹಾಜರಾಗಿದ್ರು. ಅಲ್ಲೂ ಕೂಡ ಸಿಟಿ ರವಿ ಅವರಿಗೆ ಸಾಥನ್ನ ಕೊಟ್ಟಿದ್ರು ಬಿಜೆಪಿ ನಾಯಕರು. ವಿಜಯೇಂದ್ರ, ಆರ್ ಅಶೋಕ್, ಅರವಿಂದ್ ಬೆಲ್ಲದ್ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಕೋರ್ಟ್ ಹಾಲ್ನಲ್ಲೇ ಉಪಸ್ಥಿತರಿದ್ರು. ಈಗ ಬೆಂಗಳೂರಿಗೆ ಪ್ರಕರಣ ಶಿಫ್ಟ್ ಆಗಿದೆ. ಸಿಟಿ ರವಿ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬರಲಾಗ್ತಾ ಇದೆ. ಆ ಕಾರಣಕ್ಕಾಗಿ ಆ ಕಾರ್ ಹಿಂದೆನೆ ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ರಾಜ್ಯ ಬಿಜೆಪಿಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೆ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್. सर गट्टे पे सर भारत माता की ಒಟ್ಟಲ್ಲಿ ಸಿಟಿ ರವಿ ಬಂಧನ ಪ್ರಕರಣ ದೊಡ್ಡ ಮಟ್ಟದ ಹೈಡ್ರಾಮಾಗೆ, ರಾಜಕೀಯ ಬೆಳವಣಿಗೆಗಳಿಗೆ ಕಾರಣ ಆಗಿದೆ ಇಡೀ ರಾಜ್ಯಾದ್ಯಂತ. ಒಂದ್ ಕಡೆ ಸಿಟಿ ರವಿ ಅವರನ್ನ ಬೆಂಬಲಿಸಿ ಪ್ರತಿಭಟನೆಗಳಾದ್ರೆ, ಮತ್ತೊಂದ್ ಕಡೆ ಸಿಟಿ ರವಿ ಅವರ ಅಶ್ಲೀಲ ಪದ ಬಳಕೆ ಅದನ್ನ ವಿರೋಧಿಸಿ ಆಕ್ರೋಶ ವ್ಯಕ್ತವಾಗಿದೆ. ನಿನ್ನೆ ಸಂಜೆ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ್ರು ಪೊಲೀಸರು ಸುವರ್ಣಸೌಧದ ಮೆಟ್ಟಿಲ ಮುಂಭಾಗದಿಂದಾನೆ. ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ಇಂಥದ್ದೊಂದು ಅಶ್ಲೀಲವಾದಂತಹ ಪದ ಬಳಕೆ ಸಿಟಿ ರವಿ ಅವರಿಂದ ಆಗಿತ್ತು. ಸದನದಲ್ಲಿ ಅಂಬೇಡ್ಕರ್ ವಿಚಾರವಾಗಿ ನಡೀತಾ ಇದ್ದಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ. ಅದಾದ ಬಳಿಕ ದೊಡ್ಡ ಹೈಡ್ರಾಮಾಗೆ ಸುವರ್ಣಸೌಧ ಸಾಕ್ಷಿಯಾಯಿತು. 2 ಪ್ರಮುಖ ಎಡವಟ್ಟುಗಳು, ಅವಾಂತರಗಳು ನಿನ್ನೆ ಸುವರ್ಣಸೌಧದಲ್ಲಾಗಿದ್ದು. ಒಂದು, ಸಿಟಿ ರವಿ ಅವರಿಂದ ಅಶ್ಲೀಲ ಪದ ಬಳಕೆ. ಮತ್ತೊಂದು ಕಡೆ ಸಿಟಿ ರವಿ ಅವರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರಿಂದ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರಿಂದ ಹಲ್ಲೆಗೆ ಪ್ರಯತ್ನ. ಅರೆಸ್ಟ್ ಮಾಡಿದಂತಹ ನಂತರದಲ್ಲಿ ಖಾನಾಪುರ ಕರ್ಕೊಂಡು ಹೋಗ್ತಾರೆ. ಆ ನಂತರ ರಾತ್ರಿ ಇಡೀ ಅವರನ್ನ ಸುತ್ತಾಡಿಸುವಂತಹ ಕೆಲಸ ಆಗುತ್ತೆ. ಸಿಟಿ ರವಿ ಅವರು ಬೆಳಗಾವಿ ನ್ಯಾಯಾಲಯದ ಮುಂದೆ ತಮ್ಮ ಹೇಳಿಕೆಯನ್ನ ಕೊಡ್ತಾ ಇದ್ರು. ನ್ಯಾಯಾಧೀಶರ ಮುಂದೆ ರಾತ್ರಿ ಇಡೀ 3 ಜಿಲ್ಲೆಗಳನ್ನ ಸುತ್ತಾಡಿಸಿದ್ರು. ನನಗೆ ಭಯದ ವಾತಾವರಣವನ್ನ ನಿರ್ಮಾಣ ಮಾಡಿದ್ರು, ಭಯದ ಸನ್ನಿವೇಶವನ್ನ ನಿರ್ಮಾಣ ಮಾಡಿದ್ರು. ಎಲ್ಲಿ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅನ್ನೋದನ್ನು ನನಗೆ ಹೇಳಿಲ್ಲ. ನನ್ನ ಕುಟುಂಬಸ್ಥರಿಗೂ ಕೂಡ ಮಾಹಿತಿಯನ್ನ ಪೊಲೀಸರು ನೀಡಲಿಲ್ಲ. ಯಾರದ್ದೋ ಕಾಲ್ ಬರ್ತಾ ಇತ್ತು ಎವ್ರಿ 10 ಮಿನಿಟ್ಸ್. ಆ ಕರೆಗೆ ಸಂಬಂಧಪಟ್ಟ ಹಾಗೆ ಆ ಕರೆಯನ್ನ ಆಧರಿಸಿ ನಾನಿದ್ದಂತಹ ವೆಹಿಕಲ್ನ ಡೈರೆಕ್ಷನ್ ಚೇಂಜ್ ಆಗ್ತಾ ಇತ್ತು. ಖಾನಾಪುರದಲ್ಲಿ ನನ್ನ ತಲೆಗೆ ಹೊಡೆದು ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ರು ಪೊಲೀಸರು. ಮಾನಸಿಕವಾಗಿ, ದೈಹಿಕವಾಗಿ ಪೊಲೀಸರು ನನಗೆ ಹಿಂಸೆಯನ್ನ ಕೊಟ್ಟಿದ್ದಾರೆ. 3 ಜಿಲ್ಲೆಗಳನ್ನ ಸುತ್ತಾಡಿಸಿದ್ದಾರೆ. ನಾನು ಕೌಂಟರ್ ಕಂಪ್ಲೇಂಟ್ ಕೊಟ್ಟರು, ಇನ್ನೂ FIR ದಾಖಲಾಗಿಲ್ಲ ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಅಳಲನ್ನ ತೋಡ್ಕೊಂಡಿದ್ರು ಸಿಟಿ ರವಿ. ಆ ನಂತರ ಅವರು ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಪ್ರತಿಕ್ರಿಯೆಯನ್ನ ಕೂಡ ಗಮನಿಸಿದ್ರೆ, ಸರ್ವಾಧಿಕಾರಿ ಧೋರಣೆಯನ್ನ ರಾಜ್ಯ ಸರ್ಕಾರ ತೋರಿಸಿದೆ ಅಂತ ಹೇಳಿ ವಾಗ್ದಾಳಿ ಮಾಡಿದ್ರು. ಸದ್ಯ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬರಲಾಗ್ತಾ ಇದೆ. ಬಿಜೆಪಿಯ ನಾಯಕರು ಕೂಡ ಸಿಟಿ ರವಿ ಅವರ ಕಾರ್ನ ಹಿಂದೆಯೇ ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.